ಹೆಲೋ ರಾಯಚೂರು ಆ್ಯಂಡ್ ಶಕ್ತಿನಗರ್. ನಾನು ನಿಮ್ಮ ಅರುಣ ಬ್ಯೂಟಿ ಪಾರ್ಲರ್ ಮೇಕವರ್ ಬಾಯ್ ಅರುಣ ಕಡೆಯಿಂದ. ಅರುಣ ಇವತ್ತು ಏನು ಸ್ಪೆಷಲ್ ಅರುಣ ಅಂದ್ರೆ ಅದೇ ರೀ ಎಂಗೇಜ್ಮೆಂಟ್ ಮೇಕಪ್ ಬುಕ್ಕಿಂಗ್ ಇತ್ತು. ಮೇಕಪ್ಪೇ ಸ್ಪೆಷಲ್ ನನಗೆ ಯಾವಾಗಲೂ. ಸೊ ಶಕ್ತಿನಗರಲ್ಲಿ ಬಸವ ಕನ್ನಡ ಮಂಟಪದಲ್ಲಿ ಮೇಕಪ್ ಬುಕ್ಕಿಂಗ್ ಇತ್ತು. ಹೋಗಿ ಬೇಗ ಬೇಗ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಕ್ಲೈಂಟ್ನ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅವರು ಕೂಡ ಬಂದರು. ಬಂದ ತಕ್ಷಣ ನಾವು ಕೆಲಸನ ಫಾಸ್ಟಾಗಿ ಮುಗಿಸ್ಕೊಂಡ್ವಿ. ಅಲ್ಲಿಂದ ರಾಯಚೂರು ಪಾರ್ಲರ್ಗೆ ಹೊರಟ್ವಿ. ರಾಯಚೂರು ಪಾರ್ಲರಲ್ಲೂ ಒಂದು ಸಿಂಪಲ್ಲಾಗಿ ಮೇಕಪ್ ಇತ್ತು. ಅದನ್ನು ಮುಗಿಸಿ ವಿಟೋ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಪಾನಿಪುರಿ ತಿನ್ನೋಕೆ ಹೋದ್ವಿ. ಬಿಕಾಸ್ ಬೆಳಗ್ಗೆಯಿಂದ ನಾವು ತಿರುಗಿ ಸುಸ್ತಾಗಿದ್ವಿ. ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದು. ಮಸ್ತಿತ್ತು, ಒಂಥರ ಮಜಾ ಇತ್ತು, ಟೇಸ್ಟಿ. ಹಂಗೆ ಈಗೂ ಹೇಳ್ತಿದ್ರೆ ಬಾಯಲ್ಲಿ ನೀರು ಬರ್ತೈತೆ. ಯಮಿ ಸೂಪರ್. ಸೊ ಮುಗಿಸ್ಕೊಂಡು ನಾನು ಬ್ಯಾಕ್ ಟು ಶಕ್ತಿನಗರ್. ನೋಡಿದ್ರಲ್ಲ, ಬೆಳಗ್ಗೆ ಹೋದವರು ರಾತ್ರಿಗೇ ಬಂದ್ವಿ. ಮಕ್ಕಳನ್ನ ನೋಡಿದೆ, ಎಷ್ಟೊತ್ತಾಗಿತ್ತು. ಸೊ ನಮ್ಮ ಹರಿಫಣ್ಣ ಬಂದ ತಕ್ಷಣವೇ ಒಂದು ಖುಷಿ ಜೋಶ್ ಬಂದ್ಬಿಡುತ್ತೆ. ನೋಡಿ ಮನೆಗೆ ಬಿಟ್ಬಿಡ್ತಾರೆ ಅವರು, ಹೋಗ್ಬಿಡ್ತೀವಿ ಅಂತ. ಸೊ ಇಲ್ಲಿ ನನ್ನ ಕ್ಲೈಂಟು ಮನೆಗೆ ಹೋದ್ರು ಕಾಯ್ತಾ ಕೂತಿದ್ರು. ಇದೆಂಥ ಟೈಮಪ್ಪ ನಂದು, ಒಂದೇ ಬೆಳಗ್ಗೆ 8 ಗಂಟೆಯಿಂದ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ರಾತ್ರಿ 8 ಗಂಟೆ ಆದರೂ ನನಗೆ ರೆಸ್ಟೇ ಇಲ್ಲ. ಅದೇ ಮಧ್ಯದಲ್ಲಿ ನನ್ನ ಮಕ್ಕಳು ಏನಾದರೂ ತಿನ್ನಬೇಕು ಅಂತ. ಸೊ ಅದಕ್ಕೆ ಅವ್ರನ್ನ ದೇವಸಗೂರಿಗೆ ಕರ್ಕೊಂಬಂದೆ, ವೆಫಲ್ಸ್ ತಿನ್ಸೋಣ ಅಂತ. ನಾನೇನೋ ಬೆಳಗ್ಗೆ ಪಾನಿಪುರಿ ಅದು ಇದು ಅಂತ ಎಲ್ಲ ತಿನ್ಕೊಂಡು ಬಂದಿದ್ದೆ. ಬರೋಷ್ಟೊತ್ತಿಗೆ ಮಕ್ಕಳನ್ನ ಬಿಟ್ಟು ತಿನ್ನೋದಕ್ಕೂ ಮನಸ್ಸಾಗಲ್ಲ ಏನು. ಸೊ ಅವ್ರಿಗೂ ಏನಾದರೂ ತಿನ್ಸ್ಕೊಂಬಂದ್ರೆ ಆಯಿತು, ಅವ್ರನ್ನ ಬಿಟ್ಟು ತಿಂದಿದ್ದೀನಿ ಇವತ್ತು ಅಂತ. ಅವ್ರು ಕೇಳಿದ್ದನ್ನು ಕೊಡಿಸ್ತೀನಿ ಅಂತ ಕರ್ಕೊಂಡೋದೆ. ನಮ್ಮ ಚಿಕ್ಕು ವೆಫಲ್ಸೇ ಬೇಕು ಅಂತ ತೊಗೊಂಡ. ಸೊ ಮಕ್ಕಳಂತರೂ ತುಂಬಾ ಎಂಜಾಯ್ ಮಾಡಿದ್ರು. ತುಂಬ ಟೇಸ್ಟ್ ಚೆನ್ನಾಗಿತ್ತು. ಹೇಳಬೇಕು ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ತುಂಬ ಟೇಸ್ಟ್ ಚೆನ್ನಾಗಿದೆ ಇದ್ರದ್ದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಸೊ ಈ ವ್ಲಾಗ್ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಬಾಯ್, ಟೇಕ್ ಕೇರ್.